ಕಾಳುಗಳನ್ನು ಮೊಳಕೆ ಕಟ್ಟೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬಟ್ಟೆನಲ್ಲಿ ಟೈಟಾಗಿ ಕಟ್ಟಿಡಬೇಕು, ತುಂಬ ಕಷ್ಟ ಆಗ್ತಿದೆ ಅನ್ನೋರು ಈ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಓಕೆ, ಮಾಡ್ಕೊಳ್ಳೋಣವಾ? ಮೊದಲನೇದಾಗಿ ಒಂದು ಬೌಲಲ್ಲಿ 1 ಕಪ್ಪಷ್ಟು ಹುರುಳಿಕಾಳನ್ನು ಹಾಕ್ತಿದ್ದೀನಿ. ಇದರಲ್ಲಿ 250 ಗ್ರಾಮಷ್ಟು ಕಾಳುಗಳಿದೆ. ಈಗ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಕಾಳುಗಳು ನೀವು ಮಿಕ್ಸ್ ಮಾಡಿನೂ ತೊಗೋಬೋದು, ಎಲ್ಲ ಕಾಳುಗಳು ಮಿಕ್ಸ್ ಮಾಡಿನೂ ತೊಗೋಬೋದು. ಈಗ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಇಡೀ ರಾತ್ರಿ ನಾನು ನೆನೆಸಿಟ್ಕೊಳ್ತೀನಿ. ಅಂದರೆ 8ರಿಂದ 9 ಗಂಟೆ ನೆನೆಸಿಟ್ಕೊಳ್ಳಿ. ನೋಡಿ, ಕಾಳೆಲ್ಲ ದಪ್ಪ ದಪ್ಪ ಆಗಿದೆ ಅಲ್ವಾ? ಈಗ ಒಂದು ಸ್ಟ್ರೈನರಲ್ಲಿ ಇದು ಪೂರ್ತಿ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ಟ್ರೈನರ್ ಇಟ್ಟು ನಾನು ಕಾಳುಗಳು ಮತ್ತು ನೀರು ಪೂರ್ತಿಯಾಗಿ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು 10 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ. ನಂತರ ನೋಡಿ, ಪೂರ್ತಿ ನೀರೆಲ್ಲ ಸಪ್ರೇಟ್ ಆಗಿದೆ ಅಲ್ವಾ? ಈ ನೀರನ್ನೇ ನೀವು ಆಚೆ ಹಾಕಬೇಡಿ, ಅಂದರೆ ಆ ಬೌಲಲ್ಲಿ ಬಂದಿದೆ ಅಲ್ವಾ, ಆ ನೀರನ್ನು ಗಿಡಕ್ಕೆ ಹಾಕ್ಕೊಳ್ಳಿ. ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ತಟ್ಟೆನ ನಾವು ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಇನ್ನೊಂದು 5 ನಿಮಿಷ ಬಿಟ್ಟು ಮೊಳಕೆ ಕಟ್ಕೋಬೇಕು. ಬಟ್ಟೆನೇ ಬೇಕಾಗೋದಿಲ್ಲ, ಸಿಂಪಲಾಗಿ ಇದೇ ತಟ್ಟೆಲೇ ಕಟ್ಕೋಬೋದು. ಕರೆಕ್ಟಾಗಿರೋಂಥ ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಇದ್ರ ಮೇಲೆ ಭಾರವಾಗಿರೋಂಥ ಐಟಮನ್ನು ಇಡಬೇಕು. ನಿಮಗೆ ಮೊಳಕೆ ಉದ್ದುದ್ದಕ್ಕೆ ಬೇಕು ಅಂದರೆ 2 ದಿನ ಬಿಟ್ಬಿಡಿ. ಚಿಕ್ಕದಾಗಿ ಸಾಕು ಅಂದರೆ 1 ದಿನ ಮೊಳಕೆ ಕಟ್ಕೊಳ್ಳಿ ಸಾಕು. ನಾನು 2 ದಿನ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಕದಲಿಸ್ಬಾರ್ದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈಗ ಪೂರ್ತಿ ತೆಗೆದು ತೋರಿಸ್ತೀನಿ. ಕೆಳಗಡೆ ಅಂತೂ ಇನ್ನೂ ಉದ್ದುದ್ದಕ್ಕೆ ಬಂದಿರುತ್ತೆ. ನೋಡಿ, ಸೂಪರಾಗಿ ಬಂದಿದೆ ಅಲ್ವಾ? ಇಷ್ಟುದ್ದ ಬೇಡ ಅಂದರೆ 1 ದಿನಕ್ಕೆ ನೀವು ತೆಗಿಬೋದು, ತೊಂದರೆ ಇಲ್ಲ. ತುಂಬ ಸಿಂಪಲಾಗಿ ಮೊಳಕೆ ಬರೆಸ್ಕೋಬೋದಲ್ವಾ? ಬಟ್ಟೆಲಿ ಕಟ್ಟಿಡೋದಂದರೆ ತುಂಬ ಕಷ್ಟ. ಫಸ್ಟ್ ಟೈಮ್ ಮೊಳಕೆ ಕಟ್ಟೋರು ಸುಲಭವಾಗಿ ಕಟ್ಕೋಬೋದು. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಮೊಳಕೆ ಹುರುಳಿಕಾಳು ಸಾರು ಮಾಡೋದನ್ನು ತೋರಿಸ್ತೀನಿ. ಮಿಸ್ ಮಾಡದೆ ಖಂಡಿತ ಮಾಡ್ಕೊಳ್ಳಿ.